ನೀವೇನಾದ್ರೂ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ನ ತಗೋತೀರಾ ಅಂದ್ರೆ ಅದಕ್ಕಿಂತ ಮುಂಚೆ ಅದರಲ್ಲಿ ಬರ್ದಿರೋಂಥ ಈ ಒಂದು ಕೋಡ್ ಬಣ್ಣನ ನೀವು ಮೊದಲು ನೋಡಿ ತಗೋಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಒಂದಿನ ನಿಮ್ಮ ಮನೆಗೆ ಯಾವುದೇ ತರ ಪ್ರಾಬ್ಲಮ್ ಆಗಬಾರ್ದಂದ್ರೆ ಅದನ್ನ ನೀವು ನೋಡ್ಬೇಕಾಗುತ್ತೆ. ಈ ಗ್ಯಾಸ್ ಸಿಲಿಂಡರ್ ಮೇಲೆ ಬರ್ದಿರೋಂಥ ಈ ನಂಬರ್ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ A25 ಅಂತ ಏನಾದ್ರೂ ಬರ್ದಿದ್ರೆ ಜನವರಿಯಿಂದ ಮಾರ್ಚ್ 2025 ಅಂತ. ಎ ಅನ್ನೋದು ಮಂತ್ ಅನ್ನ ಮೆನ್ಷನ್ ಮಾಡುತ್ತೆ ಅಂಡ್ 25 ಅನ್ನೋದು ಇಯರ್ ಅನ್ನ ಮೆನ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎ ಅಂತ ಇದ್ರೆ ಜನವರಿಯಿಂದ ಮಾರ್ಚ್ ತನಕ ಆ ಒಂದು ಸಿಲಿಂಡರ್ ನ ನೀವು ಯೂಸ್ ಮಾಡಬಹುದು. ಅದರ ನೆಕ್ಸ್ಟ್ ಮಂತ್ ಏಪ್ರಿಲ್ಗೆ ನೀವು ಆ ಒಂದು ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡಕ್ಕಾಗಲ್ಲ. ಅದರಲ್ಲಿ ಗ್ಯಾಸ್ ತುಂಬಿಸಿ ಆ ಒಂದು ಸಿಲಿಂಡರ್ ನ ಯೂಸ್ ಮಾಡಕ್ಕಾಗಲ್ಲ, ಅದು ಎಕ್ಸ್ಪೈರ್ಡ್ ಅಂತ ಅರ್ಥ. ನೆಕ್ಸ್ಟ್ ಬಿ ಅಂತ ಇದ್ರೆ ಏಪ್ರಿಲ್ ಇಂದ ಜೂನ್ ಅಂತ ಅರ್ಥ. ಸಿ ಅಂತ ಇದ್ರೆ ಜುಲೈ ಇಂದ ಸೆಪ್ಟೆಂಬರ್ ಅಂತ ಅರ್ಥ. ಡಿ ಅಂತ ಇದ್ರೆ ಅಕ್ಟೋಬರ್ ಡಿಸೆಂಬರ್ ತನಕ ಅಂತ ಅರ್ಥ. ಈ ತರ ಇದ್ರೆ ನಿಮ್ಗೆ ಅದರಲ್ಲಿ ಇಯರ್ ಅನ್ನ ಮೆನ್ಷನ್ ಮಾಡಿರ್ತಾರೆ 25, 26 ಅಥವಾ 27 ಅಂತ. ಸೊ ಈ ತರ ಇದ್ರೆ ಅದರ ನೆಕ್ಸ್ಟ್ ಇಯರ್ ತನಕ ಅದರದ್ದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ ಅರ್ಥ. ಅಂಡ್ ಈ ನೀವೇನಾದ್ರೂ ಇನ್ ಮುಂದೆ ಗ್ಯಾಸ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಸೊ ಈ ಒಂದು ಡೇಟ್ ಅನ್ನ ನೋಡಿ ತಗೊಳ್ಳಿ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.